ಬೆಳಗಾವಿ ನಗರವನ್ನ ಸ್ವಚ್ಛ ಮತ್ತು ಸುಂದರವಾಗಿಡೋಕೆ ಹಲವು ಬಾರಿ ಲೆಕ್ಕವಿಲ್ಲದಷ್ಟು ಹಣ ಖರ್ಚು ಮಾಡಿದ್ರೂ ಹಲವೆಡೆ ರಸ್ತೆಗಳಲ್ಲಿ ಕಸದ ರಾಶಿ ಬಿದ್ದಿರೋದು ಕಂಡು ಬರುತ್ತೆ. ಬೆಳಗಾವಿ ಖಾನಾಪುರಕ್ಕೆ ಸಂಪರ್ಕ ಕಲ್ಪಿಸುವ ಕ್ಯಾಂಪ್ ಪ್ರದೇಶದಲ್ಲಿ ಕೆಲ ದಿನಗಳಿಂದ ರಸ್ತೆಯಲ್ಲಿ ಕಸ ಕಂಡು ಬರ್ತಾ ಇದ್ರೂ ಯಾರ ಗಮನ ಹರಿಸದೇ ಇರೋದು ಈಗ ಸ್ಪಷ್ಟವಾಗುತ್ತಿದೆ. ಕ್ಯಾಂಪ್ ಕೌನ್ಸಿಲ್ ವ್ಯಾಪ್ತಿಯ ಕ್ಯಾಂಪ್ ಪ್ರದೇಶದ ರಸ್ತೆಯ ಬಳಿ ಕಸದ ಜೊತೆಗೆ ಮುರಿದ ವಿದ್ಯುತ್ ಕಂಬಗಳು ಕಂಡು ಬರುತ್ತಿವೆ. ಸರ್ ಇದು ಕಚ್ರಾ ರೀ ಹಾಕಿ ಹೋಗಲು ಹಾಕಿರ್ತಾರೆ ರೀ. ಬಟ್ ಒಂದ್ಸರ್ತಿ ಕಂಪ್ಲೇಂಟ್ ಕೊಟ್ಟರೆ ಬಂದ್ ಮಾಡಿ ಹೋಗ್ತಾರೆ. ಆಮೇಲೆ ಮ್ಯಾಗಿನ ಮ್ಯಾಗ ನೋಡೋದೇ ಇಲ್ಲರ ಅದು. ನಾವೇ ಇಲ್ಲೆಲ್ಲ ಬಾಜುಕಿನವ್ರು ಬಂದು ಇಲ್ಲೇ ಹೋಗಿರ್ತೀವಿ. ಬೇರೆ ಜಾಗನೂ ಇಲ್ಲ ನಮ್ಮ ಹಾಕಕ್ಕೆ. ಮತ್ತು ಒಂದು ಕುಂಡೆ ಬಾಕ್ಸ್ ಗಿಕ್ಸ್ ಏನಾರು ಮಾಡಬೇಕಲ್ಲ ಅದ್ರದ್ದು ಏನೂ ಇಲ್ಲ ಹಾಂ ಎಲ್ಲರೂ ಇಲ್ಲೇ ಹೋಗಿಕತ್ತಾರೆ ರೀ. ಇಲ್ಲ ಆಜುಬಾಜುಕಿನವ್ರು ಎಲ್ಲರೂ ಇಲ್ಲೇ ಹೋಗ್ಯಾಕತ್ತಾರೆ ರೀ. ಸ್ಮಾರ್ಟ್ ಸಿಟಿ ಅನ್ನೋದಷ್ಟ ಐತ್ರಿ ಸರ್. ಮಾಡೋರು ಯಾರು ಇಲ್ಲ ಆಗೈತೆ. ಹಿಂಗಾಗೈತೆ ಕಂಪ್ಲೇಂಟ್ ಕೊಡ್ತೇವೆ ರೀ. ಒಂದು ದಿವಸ ಬಂದ್ ಮಾಡಿ ಹೋಗ್ತಾರೆ. ಮತ್ತು ಅದು ಮರನೇ ಹಂಗಾರೆ ಅದು ದಿನ ಬಂದು ಕಸ ಎಲ್ಲರೂ ಹೋಗಿತಾರೆ ರೀ. ಅದನ್ನ ಯಾರು ತೆಗಿಯಾರಿಲ್ಲ ಯಾರಿಲ್ಲ. ಇದು ಕ್ಯಾಂಟೋನ್ಮೆಂಟ್ ಬರ್ತೈತೆ ಸರ್. ಕ್ಯಾಂಟೋನ್ಮೆಂಟ್ ಏರಿಯಾ ಬರ್ತೈತೆ ರೀ. ಇದು ನಾವು ಕಂಪ್ಲೇಂಟ್ ಮಾಡಿರ್ತೀವಿ ರೀ. ನಮ್ದು ಇದು ಆಫೀಸ್ದಾಗ ಕಂಪ್ಲೇಂಟ್ ಮಾಡಿರ್ತೀವಿ ರೀ. ಬರ್ತಾರೆ ಒಂದು ಸರಿ ಬಂದು ಹೋಗ್ತಾರೆ ರೀ. ಆಮೇಲೆ ಮತ್ತು ಅದೇ ಪರಿಸ್ಥಿತಿನ ರೀ. ಹಾಂ ರೀ ಒಂದು ಕುಂಡ್ಯಾರೆ ಮಾಡ್ಬೇಕು ಸರ್. ಅದಕ್ಕೆ ಒಂದು ಏನಾರ ಬಾಕ್ಸರೇ ಮಾಡ್ಬೇಕು ರೀ. ಒಣದ ಬಾಕ್ಸ್ ಬಂದವ್ರಲ್ಲ ಗೌರ್ಮೆಂಟ್ ಅವನವರೇ ಮಾಡ್ಬೇಕು ರೀ. ಏನೂ ಇಲ್ಲ ಬದ್ದು ಹೆಂಗಿದ್ದಂಗೆ ಐತೆ ನೋಡ್ರಿ ಪರಿಸ್ಥಿತಿ. ಸ್ಮಾರ್ಟ್ ಸಿಟಿ ಅನ್ನೋದು ಅಟ್ಟ ಆಗೈತೆ ರೀ. ಅದ್ರ ಏನೂ ಇಲ್ಲ ಏನಲ್ಲ ಸರ್. ಬಂದ್ ಮಾಡಿ ನೋಡ್ಬೇಕು ರೀ. ಊರೆಲ್ಲ ಓಡಾಡಬೇಕು. ಎಲ್ಲೆಲ್ಲಿ ಕಸ ಆಯ್ತು ಅಂತ ನೋಡ್ಬೇಕು ರೀ. ಬೆಳಗಾವಿ ಸಿಟಿ ಸ್ಮಾರ್ಟ್ ಸಿಟಿ ಅಂತಾರೆ. ಎಲ್ಲ ಕಡೆ ಚೆಕ್ ಮಾಡ್ಬೇಕಾಗ್ತದೆ ರೀ. ಅವ್ರ ಡಿಪಾರ್ಟ್ಮೆಂಟ್ದವ್ರು ಬಂದು ಚೆಕ್ ಮಾಡ್ಬೇಕಾಗತ್ತೆ ರೀ. ಅದು ಕ್ಲೀನ್ ಮಾಡಿಸ್ಬೇಕು ರೀ. ಬೆಳಗಾವಿ ಸ್ಮಾರ್ಟ್ ಸಿಟಿ ಅಂತಂತಾರೆ. ಸ್ವಚ್ಛ ಮಾಡಿಸ್ಬೇಕು ರೀ ಬೆಳಗಾವಿ ಅಂತ ನನ್ನ ನಂಬಿದ್ದಾರೆ ಸರ್ ಅಭಿಪ್ರಾಯ. ಈ ಬಗ್ಗೆ ಅಧಿಕಾರಿಗಳು ಕ್ಯಾರೆಯಂತಿಲ್ಲ. ಸಂಬಂಧಪಟ್ಟ ನೈರ್ಮಲ್ಯ ಇಲಾಖೆ ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತದೆಯೇ ಎನ್ನುವುದೇ ಕಾಲವೇ ಉತ್ತರಿಸಬೇಕಿದೆ. ಮಹದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.